ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ 6th ಸೆಮಿಸ್ಟರ್ ಬಿಕಾಮ್ಗೆ 2024 ಕ್ವಶನ್ ಪೇಪರ್ ಅಲ್ಲಿ ಗಾರ್ಡನ್ಸ್ ಮಾಡಲ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಕ್ವಶನ್ ನಂಬರ್ 9. ಬನ್ನಿ ಆ ಒಂದು ಕ್ವಶನ್ಸ್ಗೆ ನೀವು ಯಾವ ತರ ಆನ್ಸರ್ಸ್ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಕ್ವಶನ್ ನಂಬರ್ 9 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ರಿಲೇಟಿಂಗ್ ಟು ಎ ಕಂಪನಿ ಡಿಟರ್ಮೈನ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್. ನೋಡಿ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರಪ್ಪ ಅಂದ್ರೆ ಮಾರ್ಕೆಟ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂಡರ್ ಗಾರ್ಡನ್ಸ್ ಮಾಡೆಲ್. ಇದು ಇಂಪಾರ್ಟೆಂಟ್. ಇಲ್ಲಿ ವಾಲ್ಟರ್ಸ್ ಮಾಡೆಲ್ ಇದೆ, ಗಾರ್ಡನ್ ಮಾಡೆಲ್ ಇದೆ ಅಂಡ್ ಮಾಡಿಗ್ಲೆನಿ ಅಂಡ್ ಮಿಲ್ಲರ್ ಮಾಡೆಲ್ ಇದೆ. ಸೊ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿರ್ತಾರೆ ಯಾವ್ದನ್ನ ಮಾಡಬೇಕು ಅಂತ. ಸೊ ನಿಮಗೆ ಇಲ್ಲಿ ಗಾರ್ಡನ್ ಕೇಳಿದರೆ ಗಾರ್ಡನ್ಸ್ ಮಾಡೆಲ್ ನ ಮಾಡಬಹುದು. ಗಾರ್ಡನ್ಸ್ ಮಾಡೆಲ್ ಕೂಡ ವೆರಿ ಈಸಿ. ಏನೇನ್ ಕೊಟ್ಟಿದ್ದಾರೆ ನೋಡೋಣ. ನೋಡಿ, ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ. ಅರ್ನಿಂಗ್ ಪರ್ ಶೇರ್ ಅಂದ್ರೆ EPS ಅಂತ ಅರ್ಥ. ಅದನ್ನ ನಾವೇನಂತ ಕರಿತೀವಿ? ಅರ್ನಿಂಗ್ ಪರ್ ಶೇರ್ ಅಂತ ಹೇಳಿದ್ರೆ ಗಾರ್ಡನ್ಸ್ ಮಾಡೆಲ್ ಅಲ್ಲಿ ಅಂತ ಟ್ರೀಟ್ ಮಾಡ್ತೀವಿ. ಅಂದ್ರೆ ಅವರೇ ಕೊಟ್ಟಿದ್ದಾರೆ ಅಂತ. EPS ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. 8% ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನೋಡಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ನ ನಾವು KE ಅಂತ ಕರಿತೀವಿ. 8% ಕೊಟ್ಟಿರೋದನ್ನ ನಾವು ಪರ್ಸೆಂಟ್ ಮಾಡ್ಕೊಂಡ್ರೆ 8% ಮಾಡ್ಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಅಂದ್ರೆ 8/100 ಮಾಡ್ಕೊಂಡ್ರೆ ನಿಮ್ಗೆ 0.08 ಬರುತ್ತೆ. ನಾವು ಅದನ್ನ ತಗೋಬೇಕಾಗುತ್ತೆ. 8% ಕೊಟ್ಟಿದ್ದಾರೆ, ನಾವು ಅದನ್ನ ಪರ್ಸೆಂಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಯಾವಾಗಲೂ ಕೂಡ. ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನ ನಾವೇನಂತ ಟ್ರೀಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಆರ್ ಅಂತ ಕರಿತಾ ಹೋಗ್ತೀವಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆರ್. 10% ಕೊಟ್ಟಿದ್ದಾರೆ. 10% ಮಾಡ್ಕೊಂಡ್ರೆ ನಮಗೆ ಅದನ್ನ ನಾವೇ ಏನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ 0.1. ಇಲ್ಲೆಲ್ಲ ಪರ್ಸೆಂಟೇಜ್ ಕೊಟ್ಟಿರ್ತೇವೆ, ನಾವು ಅದನ್ನ ಪರ್ಸೆಂಟ್ ಮಾಡ್ಕೋಬೇಕು. ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ನಮಗೆ ಆರ್ ಸಿಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಯಾವುದು ಗಾರ್ಡನ್ಸ್ ಮಾಡೆಲ್ ನ ಮಾಡ್ಬೇಕಾದ್ರೆ ನಿಮಗೆ ಪೇ ಔಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ಪೇ ಔಟ್ ರೇಷಿಯೋ ಅಂತ ಅರ್ಥ. ಅಂದ್ರೆ ಪೇ ಔಟ್ ಅಂದ್ರೆ ನಮ್ಮಿಂದ ಹೊರಗಡೆ ಹೋಗ್ತಾ ಇರೋದು ಅಂತ ಅರ್ಥ. 3 ಸಿಚುಯೇಷನ್ ಕೊಟ್ಟಿದ್ದಾರೆ. ಎ 35% ಪೇ ಔಟ್ ಇದೆ, ಬಿ 25% ಪೇ ಔಟ್ ಇದೆ, ಸಿ 20% ಪೇ ಔಟ್ ಇದೆ. ಪೇ ಔಟ್ ರೇಷಿಯೋ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಯೂಸ್ ಮಾಡೋ ಫಾರ್ಮುಲಾ ಪ್ರಕಾರ ನೋಡೋದಾದ್ರೆ, ನಿಮ್ಗೆ ಪೇ ಔಟ್ ರೇಷಿಯೋ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ನೀವೇನ್ ಮಾಡಿ ಅಂದ್ರೆ ರಿಟೆನ್ಷನ್ ರೇಷಿಯೋಸ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ ರಿಟೆನ್ಷನ್ ರೇಷಿಯೋ ಅಂತ ಕರಿತಾ ಹೋಗ್ತೀವಿ. ಸೊ ಅವರು ಕ್ವಶನ್ ಅಲ್ಲಿ ಪೇ ಔಟ್ ಕೊಟ್ಟಿದ್ದಾರೆ ಅಂದ್ರೆ ಸೊ ನೀವು ರಿಟೆನ್ಷನ್ ರೇಷಿಯೋನ ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ನೋಡಿ, ಎ 35% ಪೇ ಔಟ್ ಇದೆ. ನಿಮ್ಮ ಹತ್ರ 100 ರೂಪಾಯಿ ಅಮೌಂಟ್ ಇದೆ, ಅದರಲ್ಲಿ 35% ಪೇ ಔಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, 35% ನೀವು ಪೇ ಔಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನ ಎಷ್ಟು ಬ್ಯಾಲೆನ್ಸ್ ನಿಮ್ಮ ಹತ್ರ ಇರುತ್ತೆ ಅದನ್ನು ನಾವು ರಿಟೆನ್ಷನ್ಸ್ ಅಂತ ಕರಿತೀವಿ. ನೀವು 35% ಪೇ ಔಟ್ ಆದ್ರೆ ಇನ್ನ 65% ನಿಮ್ಮ ಹತ್ರ ರಿಟೆನ್ಷನ್ಸ್ ಇರುತ್ತೆ ಅಂತ ಅರ್ಥ. ಅವರು ಪೇ ಔಟ್ ಕೊಟ್ರೆ ನೀವು ರಿಟೆನ್ಷನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಷ್ಟೇ, ಸರಿನಾ? ರಿಟೆನ್ಷನ್ ರೇಷಿಯೋ ಅವರೇ ಕೊಟ್ರೆ ಡೈರೆಕ್ಟ್ ನೀವು ಮಾಡಬಹುದು. ರಿಟೆನ್ಷನ್ ರೇಷಿಯೋ ಕೊಟ್ಟಿಲ್ಲ ಅಂದ್ರೆ ಅವರು ಪೇ ಔಟೇ ಕೊಡೋದು. ಪೇ ಔಟ್ ರೇಷಿಯೋ ಕೊಟ್ಟಿದ್ದಾರೆ ಅಂದ್ರೆ ನೀವು ರಿಟೆನ್ಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಯೂಸ್ ಮಾಡೋ ಫಾರ್ಮುಲಾಗೆ ನಾವು ರಿಟೆನ್ಷನ್ ರೇಷಿಯೋನ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಪೇ ಔಟ್ ರೇಷಿಯೋ 35% ಕೊಟ್ರೆ ನಿಮ್ಮಿಂದ 35% ಹೊರಗಡೆ ಹೋಗ್ತಾ ಇದೆ, ಔಟ್ ಆಗ್ತಾ ಇದೆ ಅಂದ್ರೆ ಇನ್ನ ರಿಟೆನ್ಷನ್ ನಿಮ್ಮ ಹತ್ರ ಇರೋದು 65% ಇರುತ್ತೆ ಅಂತ ಅರ್ಥ. ಅದೇ ತರ ಎರಡನೇ ಸಿಚುಯೇಷನ್ಸ್ ಅಲ್ಲಿ 25% ನೀವು ಪೇ ಔಟ್, ನಿಮ್ಮಿಂದ 25% ಹೊರಗಡೆ ಹೋಗ್ತಾ ಇದೆ. 100% ಅಲ್ಲಿ 25% ನೀವು ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಇನ್ನ 75% ನಿಮ್ಮ ಹತ್ರ ರಿಟೆನ್ಷನ್ ಆಗೇ ಇರುತ್ತೆ ಅಂತ ಅರ್ಥ. ದಿಸ್ ಇಸ್ ಸೆಕೆಂಡ್ ಸಿಚುಯೇಷನ್ಗೆ ರಿಟೆನ್ಷನ್ ರೇಷಿಯೋ 75%. ಅಂಡ್ ಮೂರನೇ ಸಿಚುಯೇಷನ್ಸ್ ಅಲ್ಲಿ 20% ಪೇ ಔಟ್ ಇದೆ, ನಿಮ್ಮಿಂದ 20% ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಇನ್ನ 80% ರಿಟೆನ್ಷನ್ಸ್ ಇರುತ್ತೆ ಅಂತ ಅರ್ಥ. ಸೊ ಇದನ್ನ ನಾವೇ ರಿಟೆನ್ಷನ್ ರೇಷಿಯೋಸ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ಇದನ್ನ ನಾವು ಫಾರ್ಮುಲಾ ಪ್ರಕಾರ ನೋಡೋದಾದ್ರೆ ಇದನ್ನ ನಾವು ಬಿ ಅಂತ ಟ್ರೀಟ್ ಮಾಡ್ತೀವಿ. ರಿಟೆನ್ಷನ್ ರೇಷಿಯೋನ ನಾವು ಬಿ ಅಂತ ಕರಿತಾ ಹೋಗ್ತೀವಿ, ಸರಿನಾ? ಸೊ ಈ ಒಂದು ಕ್ವಶನ್ಸ್ಗೆ ನೀವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು. 3 ಸಿಚುಯೇಷನ್ಸ್ ಅಲ್ಲೂ ಮಾಡಬೇಕು. ಎ 35% ಪೇ ಔಟ್ ಇದ್ದಾಗ ಎಷ್ಟು, 25% ಪೇ ಔಟ್ ಇದ್ದಾಗ ಎಷ್ಟು, 20% ಪೇ ಔಟ್ ಇದ್ದಾಗ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟು ಬರುತ್ತೆ ಅಂಡರ್ ಗಾರ್ಡನ್ಸ್ ಮಾಡೆಲ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಬನ್ನಿ ಇದಕ್ಕೆ ಯಾವ ಫಾರ್ಮುಲಾ ಹಾಕೋಬೇಕು, ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ, ಮಾಡೆಲ್ ಫಾರ್ಮುಲಾ ಏನಂತೆ ಅಂದ್ರೆ ಪಿ ಈಕ್ವಲ್ಸ್ ಇ ಇಂಟು 1 ಡಿವೈಡೆಡ್ ಬೈ KE minus BR.
ಸೊ ಈ ಒಂದು ಫಾರ್ಮುಲಾ ನಿಮಗೆ ಕರೆಕ್ಟ್ ಆಗಿ ನೆನಪಲ್ಲಿ ಗಾರ್ಡನ್ಸ್ ಮಾಡೆಲ್ ಅಂದ್ರೆ ಪಿ ಈಕ್ವಲ್ಸ್ ಇ ಇಂಟು 1 - ಬಿ ಡಿವೈಡೆಡ್ ಬೈ ಕೆ ಇ ಮೈನಸ್ ಬಿ ಆರ್ ಅಂತ. ನೋಡಿ, ಪಿ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರು ನಾವೇ ಫೈಂಡ್ ಔಟ್ ಮಾಡಬೇಕು. ಎಲ್ಲಾ ಕ್ವಶನ್ಸ್ ಅಲ್ಲೂ ಪಿ ನ ನಾವೇ ಫೈಂಡ್ ಔಟ್ ಮಾಡಬೇಕು. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನ ಅವರೇ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ನಮ್ಗೆ ಹೇಳಿದ್ದಾರೆ, ಸರಿನಾ? ಅಂಡ್ 1 ಹಾಗೆ ಇರುತ್ತೆ. ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ. ಕ್ವಶನ್ ಅಲ್ಲಿ ಎಲ್ಲೂ ಕೂಡ ರಿಟೆನ್ಷನ್ ರೇಷಿಯೋ ಅಂತ ಕೊಟ್ಟಿಲ್ಲ, ಅವರು ಪೇ ಔಟ್ ರೇಷಿಯೋ ಕೊಟ್ಟಿದ್ದಾರೆ. ಎ 35, ಬಿ 25, ಸಿ 20 ಪೇ ಔಟ್ ಕೊಟ್ಟಿದ್ದಾರೆ. ಬಿ ಅಂದ್ರೆ ರಿಟೆನ್ಷನ್. ನಾನ್ ಫೈಂಡ್ ಔಟ್ ಮಾಡಿದ್ದೀನಿ ರಿಟೆನ್ಷನ್ ರೇಷಿಯೋ ಬಿ ಎಸ್ ಬರುತ್ತೆ. 35% ಪೇ ಔಟ್ ಆದ್ರೆ 65 ರಿಟೆನ್ಷನ್ಸ್ ಇರುತ್ತೆ. 25% ಪೇ ಔಟ್ ಆದ್ರೆ 75 ರಿಟೆನ್ಷನ್ಸ್ ಇರುತ್ತೆ. 20% ಪೇ ಔಟ್ ಆದ್ರೆ 80% ರಿಟೆನ್ಷನ್ಸ್ ಇರುತ್ತೆ ಅಂತ ಅರ್ಥ. ಅಂದ್ರೆ 100 ಅಲ್ಲಿ ನೀವು ಎಷ್ಟು ಪೇ ಔಟ್ ಮಾಡ್ತೀರಾ ಅದು ಬ್ಯಾಲೆನ್ಸ್ ಎಲ್ಲ ರಿಟೆನ್ಷನ್ಸ್ ಇರುತ್ತೆ ಅಂತ ಅರ್ಥ. ಸೊ ಬಿ ಸ್ಟ್ಯಾಂಡ್ ಫಾರ್ ರಿಟೆನ್ಷನ್ ರೇಷಿಯೋ ಅಂತ ಅರ್ಥ. ಕೆಇ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಇಕ್ವಿಟಿ 8% ಕೊಟ್ಟಿದ್ದಾರೆ. ನಾವು ಸಿಂಪ್ಲಿಫೈ ಮಾಡ್ಕೋಬೇಕು, 0.08 ಬರುತ್ತೆ. ಅಂಡ್ ಬಿ ಆರ್ ಅಂದ್ರೆ ಬಿ ಇಂಟು ಆರ್ ಅಂತ. ಬಿ ಅಂದ್ರೆ ರಿಟೆನ್ಷನ್ ನಾವೇ ಫೈಂಡ್ ಔಟ್ ಮಾಡಿದ್ವಿ, 65, 75, 80% ಇರೋದನ್ನ. ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ, 10% ಕೊಟ್ಟಿದ್ದಾರೆ. ಸೊ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ 0.1 ಬರುತ್ತೆ. ಸೊ ಈ ಒಂದು ಫಾರ್ಮುಲಾಗೆ ಜಸ್ಟ್ ನೀವು ಅಪ್ಲೈ ಮಾಡಬೇಕು. 3 ಸಿಚುಯೇಷನ್ಸ್ ಅಲ್ಲಿ ಮಾಡಬೇಕು. ಯಾಕಂದ್ರೆ ನನಗೆ ಪೇ ಔಟ್ ಎಷ್ಟು ಕೊಟ್ಟಿರೋದೆ, 3 ಪೇ ಔಟ್ ಕೊಟ್ಟಿದ್ದಾರೆ ಅಂದ್ರೆ ನಾನು 3ಕ್ಕೂ ಮಾಡಬೇಕು. ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು. ಇಲ್ಲಿ ಒಂದೇ ಕೊಟ್ಟಿರೋದು, ಹಾಗಾಗಿ ಒಂದೇ ಸಲ 3ಕ್ಕೂ ಕೂಡ ಆ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಒಂದೇ ಇರೋದ್ರಿಂದ ಸೊ ನಾವು ಈಸಿಯಾಗಿ ಮಾಡ್ಬೋದು. ಸಮ್ ಟೈಮ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 2, 3 ಕೊಡ್ತಾರೆ, ಅವಾಗ ನೀವು ಸಪರೇಟ್ ಆಗಿ ಮಾಡಬೇಕಾಗುತ್ತೆ. ಇದೇ ತರನೇ 3 ಸಿಚುಯೇಷನ್ಗೂ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಸೊ ಎ ವೆನ್ ಎ, ಸೊ ಮೊದಲನೇದು ಬಂದು ಎ ಬಂದು ವೆನ್ ಡಿವಿಡೆಂಡ್ payout ratio is 35%. ನೋಡಿ, ಮೊದಲನೇ ಸಿಚುಯೇಷನ್ ಪೇಔಟ್ ರೇಷಿಯೋ 35% ಇದೆ. ಸೊ ನಾನು ನಿಮ್ಗೆ ಅಲ್ಲೇ ತೋರಿಸಿರ್ತೀನಿ. ಪೇಔಟ್ ರೇಷಿಯೋ 35% ಇದ್ದಾಗ ರಿಟೆನ್ಷನ್ ರೇಷಿಯೋ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ, ರಿಟೆನ್ಷನ್ ರೇಷಿಯೋ ಅಂದ್ರೆ ಬಿ ಅಂತ ಅರ್ಥ. ಎಷ್ಟಿರುತ್ತಪ್ಪ ರಿಟೆನ್ಷನ್ ರೇಷಿಯೋ ಅಂದ್ರೆ 65% ಇರುತ್ತೆ. ಸೊ ಇದು ರಿಟೆನ್ಷನ್ ರೇಷಿಯೋಸ್ ಅಂತ ಕರಿತಾ ಹೋಗ್ತೀವಿ. 35% ಪೇ ಔಟ್ ಇದ್ರೆ 65 ರಿಟೆನ್ಷನ್ಸ್ ಇರುತ್ತೆ ಅಂತ ಅರ್ಥ. ಸೊ ಈಗ ನಾನು ಈ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಸೊ ಸೇಮ್ ಫಾರ್ಮುಲಾನೇ ಬೇಕಾದ್ರೆ ನಾನು ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಜಸ್ಟ್ ಈ ಫಾರ್ಮುಲಾಗೆ ಜಸ್ಟ್ ನೀವು ಅಪ್ಲೈ ಮಾಡ್ತಾ ಹೋಗಿ. ಜಸ್ಟ್ ನೋಡಿ, ಪಿ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರು ನಾವೇ ಫೈಂಡ್ ಔಟ್ ಮಾಡಬೇಕು, ಎಲ್ಲೂ ಕೂಡ ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ಪಿ ಹಾಗೆ ತಗೊಳ್ತೀನಿ. ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ನೋಡಿ. ಅರ್ನಿಂಗ್ ಪರ್ ಶೇರ್ ಬಂದು 15 ರೂಪೀಸ್ ಕೊಟ್ಟಿದ್ದಾರೆ. ಸೊ 15 ರೂಪಾಯಿ ಇದೆ. ಸೊ ಈ ಬಂದು 15 ರೂಪೀಸ್ ಇಂಟು 1 - ಬಿ. ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ ಎಷ್ಟಪ್ಪ ಅಂದ್ರೆ 65% ಇದೆ. ನೀವು ಪರ್ಸೆಂಟ್ ಮಾಡ್ಕೋಬೇಕು ಅಂದ್ರೆ 65 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 0.65 ಬರುತ್ತೆ. ಸಿಂಪ್ಲಿಫೈ ಮಾಡ್ಕೊಂಡ್ರೆ ಅದನ್ನ 65% ಮಾಡ್ಕೊಂಡ್ರೆ ನಿಮ್ಗೆ 0.65 ಬರುತ್ತೆ. ಸೊ ಬಿ ಅಂದ್ರೆ 0.65 ಅಂತ ಅರ್ಥ. ಇನ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಕೆಇ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಈಕ್ವಿಟಿ 8% ಇದೆ. ಸಿಂಪ್ಲಿಫೈ ಮಾಡಿದ್ರೆ 0.08 ಇದೆ. ಮೈನಸ್ ಬಿ ಇಂಟು ಆರ್ ಮಾಡ್ಕೋಬೇಕು. ಬಿ ಆರ್ ಅಂದ್ರೆ ಬಿ ಇಂಟು ಆರ್ ಅಂತ ಅರ್ಥ. ಬಿ ಬಂದು ನಮ್ಗೆ ಆಲ್ರೆಡಿ ಗೊತ್ತು ರಿಟೆನ್ಷನ್ ರೇಷಿಯೋ ಬಿ ಎಷ್ಟಿದೆ ಅಂದ್ರೆ 65% ಇದೆ, ಅಂದ್ರೆ 0.65 ಇಂಟು ಆರ್ ಆರ್ ಅಂದ್ರೆ ರಿಟೆನ್ಷನ್, ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ ಅಂದ್ರೆ 10% ಇದೆ, ಅಂದ್ರೆ 0.1 ಅಂತ ಅರ್ಥ. 10% ಅಂದ್ರೆ 0.1 ಬರುತ್ತೆ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ ಪಿ ಈಕ್ವಲ್ಸ್ 15 ಹಾಗೆ ಇರಲಿ ಇಂಟು 1 - 0.5 ಮಾಡಿದ್ರೆ 1 - 0.65 ಮಾಡಿದ್ರೆ 0.35 ಬರುತ್ತೆ. 1 - 0.65 ಮಾಡಿದ್ರೆ 0.35 ನಮಗೆ ಬರುತ್ತೆ. ಡಿವೈಡೆಡ್ ಬೈ 0.08 ಹಾಗೆ ಇರಲಿ. 0.08 ಮೈನಸ್ ಈಗ ನಾವು 0.65 ಇಂಟು 0.1 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0.065 ನಮಗೆ ಬರುತ್ತೆ.
ಈಗ ಇದನ್ನ ಮತ್ತೆ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಮತ್ತೆ ನಾವು ಸಿಂಪ್ಲಿಫೈ ಮಾಡಿದ್ರೆ ಪಿ ಈಕ್ವಲ್ಸ್ 15 ಇಂಟು 0.35 ಮಾಡಿದ್ರೆ ದಿಸ್ ಇಸ್ 0.15 ಇಂಟು 0.35 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 5.25 ಬರುತ್ತೆ. 5.25 ಡಿವೈಡೆಡ್ ಬೈ 0.08 ಮೈನಸ್ 0.065 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ 0.015 ಸಿಗುತ್ತೆ. ಈಗ ನೀವು ಮತ್ತೆ ಸಿಂಪ್ಲಿಫೈ ಮಾಡಿ ಪಿ ಈಕ್ವಲ್ಸ್ 5.25 ಡಿವೈಡೆಡ್ ಬೈ 0.015 ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟು ಬರ್ತಪ್ಪ ಅಂದರೆ 350 ಪರ್ ಶೇರ್ ನಿಮಗೆ ಸಿಗುತ್ತೆ. ದಿಸ್ ಇಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತೀವಿ. ಸೊ ಇದು ಮೊದಲನೇ ಸಿಚುಯೇಷನ್. ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 35% ಇದ್ದಾಗ ರಿಟೆನ್ಷನ್ ರೇಷಿಯೋಸ್ ಅನ್ನ ನಾವೇ ಫೈಂಡ್ ಔಟ್ ಅನ್ನ ಮಾಡಬೇಕಾಗತ್ತೆ. ಸೊ ಅಲ್ಲಿ 35% ಪೇಔಟ್ ಆಗ್ತಾ ಇದೆ ಅಂದ್ರೆ ಇನ್ನು 65% ಪೇಔಟ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಆ 65% ಬಿ ಅಂತ ಟ್ರೀಟ್ ಮಾಡ್ತೀವಿ ರಿಟೆನ್ಷನ್ ರೇಷಿಯೋನ. ಸೊ ಆ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಸೊ ಈ ಅರ್ನಿಂಗ್ ಪರ್ ಶೇರ್ 15 ರೂಪಾಯಿ ಇದೆ. 1 ಮೈನಸ್ ಬಿ ಅಂದ್ರೆ 1 ಮೈನಸ್ 0.65 ರಿಟೆನ್ಷನ್ ರೇಷಿಯೋ. ಕಾಸ್ಟ್ ಆಫ್ ಈಕ್ವಿಟಿ ಬಂದು 0.08 ಇದೆ. ಅಂಡ್ ಬಿ ಇಂಟು ಆರ್ ಅಂತೆ ರಿಟೆನ್ಷನ್ ರೇಷಿಯೋ 0.65 ಇಂಟು ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥದ್ದು 10% ಇದೆ, 0.1 ಇದೆ. ಕರೆಕ್ಟಾಗಿ ನೀವು ಸಿಂಪ್ಲಿಫೈ ಮಾಡ್ಕೊಂಡು ಬನ್ನಿ. ಸೊ ನಿಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟು ಬರುತ್ತಪ್ಪ ಅಂದ್ರೆ 350 ಪರ್ ಶೇರ್ ಸಿಗುತ್ತೆ. ಇದು ನಾನು ಯೂಸ್ ಮಾಡಿರೋ ಫಾರ್ಮುಲಾ. ಸೊ ಬೇರೆಯವರು ಬೇರೆ ಫಾರ್ಮುಲಾ ಯೂಸ್ ಮಾಡಿರ್ತಾರೆ, ಅದು ಕೂಡ ಕರೆಕ್ಟ್ ಇರುತ್ತೆ. ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಆ ಒಂದು ಫಾರ್ಮುಲಾ ಹಾಕೊಂಡು ನೀವು ಆನ್ಸರ್ಸ್ ಅನ್ನ ಮಾಡ್ಬೋದು. ಇದು ಮೊದಲನೇ ಸಿಚುಯೇಷನ್ ಪೇ ಔಟ್ 35% ಮಾಡೋದು. ಹಾಗಾಗಿ ನಮ್ಮ ಹತ್ರ ಇನ್ನ ಎರಡು ಸಿಚುಯೇಷನ್ಸ್ ಇದೆ, ಒಂದು 25 ಇದೆ, ಇನ್ನೊಂದು 20 ಇದೆ. ಸೊ ಹಾಗಾಗಿ ಎರಡನೇ ಸಿಚುಯೇಷನ್ಸ್ ಅನ್ನು ನೋಡೋಣ. ಎರಡನೇ ಸಿಚುಯೇಷನ್ಸ್ ಬಂದು when dividend payout ratio is 5%. ನೋಡಿ ಸೆಕೆಂಡ್ ಸಿಚುಯೇಷನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 25% ಇದ್ರೆ, ಪೇಔಟ್ ನಿಮ್ಮ ಹತ್ರ 25% ಇದ್ರೆ ಇನ್ನ ಬ್ಯಾಲೆನ್ಸ್ ಇನ್ನು ಎಷ್ಟು ನಿಮ್ಮ ಹತ್ರ ಉಳ್ಕೊಂಡಿರುತ್ತಪ್ಪ ಅಂದ್ರೆ ಅದನ್ನ ನಾವು ರಿಟೆನ್ಷನ್ ರೇಷಿಯೋ ಅಂತ ಕರಿತೀವಿ. 100% ಅಲ್ಲಿ ನಿಮ್ಮ ಹತ್ರ 25% ಹೊರಗಡೆ ಹೋಗ್ತಾ ಇದ್ರೆ ಇನ್ನ 75% ನಿಮ್ಮ ಹತ್ರ ಇರುತ್ತೆ. 75% ಏನು ಉಳ್ಕೊಂಡಿರುತ್ತಲ್ವಾ ಅದನ್ನ ನಾವು ಬಿ ಅಂತ ಕರಿತೀವಿ, ರಿಟೆನ್ಷನ್ ರೇಷಿಯೋ ಬಿ ಅಂತ ಕರಿತೀವಿ. ಸೊ ನೀವು 75% ಮಾಡ್ಕೋಬೇಕು ಅಂದ್ರೆ 75 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ನಿಮ್ಮ ಹತ್ರ 0.75 ಬರುತ್ತೆ. ಸಿಂಪ್ಲಿಫೈ ಮಾಡ್ಕೊಂಡು ತಗೊಂಡ್ರೆ ಸೊ ಬಿ ಅಂದ್ರೆ 0.75 ಇದೆ ಅಂತ ಅರ್ಥ, ರಿಟೆನ್ಷನ್ ರೇಷಿಯೋ ಅಂತ ಕರಿತೀವಿ. ಸೊ ಈಗ ನೀವು ಫಾರ್ಮುಲಾಗೆ ಆಸ್ ಇಟ್ ಈಸ್ ಸೇಮ್ ಫಾರ್ಮುಲಾಗೆ ನೀವು ಅಪ್ಲೈ ಮಾಡ್ತಾ ಹೋದ್ರೆ ಸೊ ನೀವು ಬೇಕಾದ್ರೆ ಫಾರ್ಮುಲಾ ಎಲ್ಲದಕ್ಕೂ ಹಾಕೊಳ್ಳಿ ಅಥವಾ ಒಂದೇ ಸಲ ನೀವು ಫಾರ್ಮುಲಾ ಹಾಕೊಂಡು ಎಲ್ಲದನ್ನ ಮಾಡಿದ್ರೆ ಏನು ಪ್ರಾಬ್ಲಮ್ಸ್ ಏನಿಲ್ಲ. ಸೊ ಆಸ್ ಯುವರ್ ಕನ್ವೀನಿಯನ್ಸ್. ಸೊ ಈಗ ಈ ಫಾರ್ಮುಲಾಗೆ ನಾನು ಅಪ್ಲೈ ಮಾಡಿದ್ರೆ ಪಿ ಈಕ್ವಲ್ಸ್ ಇ ಇಂಟು 1 ಮೈನಸ್ ಬಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಮೈನಸ್ ಬಿ ಇಂಟು ಆರ್ ಮಾಡಿದ್ರೆ ಸೊ ನೋಡಿ ಪಿ ಯಾವಾಗಲೂ ಕೂಡ ನಾವೇ ಫೈಂಡ್ ಔಟ್ ಮಾಡಬೇಕು. ಸೊ ಪಿ ಹಾಗೆ ತಗೊಳ್ತೀನಿ. ಸೊ ಇ ಅಂದ್ರೆ ಅರ್ನಿಂಗ್ ಪರ್ ಶೇರು ಎಷ್ಟಿದೆಯಪ್ಪ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಕ್ವಶನ್ ಅಲ್ಲಿ ಅರ್ನಿಂಗ್ ಪರ್ ಶೇರ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಇ ಪಿ ಎಸ್ 15 ರೂಪಾಯಿ ಕೊಟ್ಟಿದ್ದಾರೆ. ಸೊ ಸೇಮ್ ನೀವು ಇಲ್ಲೇನು ಆನ್ಸರ್ ಮಾಡಿರ್ತೀರಾ ಸೊ ಇದೇನು ಆನ್ಸರ್ ಮಾಡಿರ್ತೀರಾ ಎಲ್ಲದು ಸೇಮ್ ಅದೇ ತರ ಇರುತ್ತೆ. ಬಟ್ ಏನ್ ಚೇಂಜ್ ಆಗಿರುತ್ತೆ ಅಂದ್ರೆ ನೆಕ್ಸ್ಟ್ ಸಿಚುಯೇಷನ್ಸ್ ಅಲ್ಲಿ ಬಿ ಮಾತ್ರ ಚೇಂಜಸ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ 65 ಇದ್ದಿದ್ದು ಇಲ್ಲಿ ಬಿ ಎಷ್ಟಾಗಿದೆ 75 ಆಗಿದೆ, ಅದೊಂದು ಮಾತ್ರ ಚೇಂಜ್ ಆಗುತ್ತೆ. ಬಿ ಎಲ್ಲೆಲ್ಲಿ ಬರ್ದಿರ್ತೀರೋ ಅದು ಅಮೌಂಟ್ ಮಾತ್ರ ಚೇಂಜ್ ಆಗುತ್ತೆ, ರಿಮೈನಿಂಗ್ ಎಲ್ಲ ಹಾಗೆ ಇರುತ್ತೆ. ಯಾಕಂದ್ರೆ ನೋಡಿ ಈ ಎಷ್ಟಪ್ಪ ಅಂದ್ರೆ 15 ರೂಪಾಯಿ ಇದೆ, 15 ರೂಪಾಯಿ ಹಾಗೆ ತಗೊಳ್ತೀನಿ. ಸೊ ಇಂಟು 1 ಮೈನಸ್ ಬಿ ಅಂದ್ರೆ ಈಗ ಅಲ್ಲಿ ಲಾಸ್ಟ್ ಸಿಚುಯೇಷನ್ಸ್ ಅಲ್ಲಿ 0.65 ತಗೊಂಡೆ, ಬಟ್ ಈ ಸಿಚುಯೇಷನ್ಸ್ ಅಲ್ಲಿ ನನ್ನ ಹತ್ರ ಬಿ ಇರೋದು 0.75 ಇರ್ತಕ್ಕಂಥದ್ದು. ಸೊ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಬಂದು 0.08 ಇದೆ, 0.08 ಮೈನಸ್ ಬಿ ಇಂಟು ಆರ್ ಮಾಡ್ಕೋಬೇಕು. ಬಿ ಬಂದು 0.75 ಇದೆ ನಮ್ಮ ಹತ್ರ, ಇಂಟು ಆರ್ ಅಂದ್ರೆ ರಿಟೆನ್ಷನ್ ರೇಷಿಯೋ 0.1 ಇದೆ. ಈಗ ನೀವು ಸಿಂಪ್ಲಿಫೈ ಮಾಡಿ ಪಿ ಈಕ್ವಲ್ಸ್ 15 ಹಾಗೆ ಫಸ್ಟ್ ತಗೊಳ್ಳಿ, ನೋ ಇಶ್ಯೂಸ್, ಇಂಟು 1 ಮೈನಸ್ 0.75 ಮಾಡಿದ್ರೆ 1 ಮೈನಸ್ 0.75 ಮಾಡಿದ್ರೆ ನಿಮಗೆ 0.25 ಸಿಗುತ್ತೆ. ಡಿವೈಡೆಡ್ ಬೈ
ಡಿವೈಡೆಡ್ ಬೈ, ಸೊ ನೀವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳಿ, 0.08 ಆಗೇ ಇರಲಿ, ಮೈನಸ್ 0.75 ಇಂಟು 0.1 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ 0.075 ಬರುತ್ತೆ. ಈಗ ಇನ್ನೊಂದು ಸ್ಟೆಪ್ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ ಸಿಂಪಲ್ ಆಗಿ, 15 ಇಂಟು 0.25 ಮಾಡಿದ್ರೆ ನಿಮಗೆ 3.75 ಸಿಗುತ್ತೆ. 3.75 ಡಿವೈಡೆಡ್ ಬೈ 0.08 ಮೈನಸ್ 0.075 ಮಾಡಿದ್ರೆ ನಮಗೆ 0.005 ಸಿಗುತ್ತೆ. ಈಗ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಪಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟು ಬರುತ್ತೆ ಅಂದರೆ 3.75 ಡಿವೈಡೆಡ್ ಬೈ 0.005 ಮಾಡಿದ್ರೆ ನಮಗೆ 750 ನನಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಸಿಗುತ್ತೆ. ದಿಸ್ ಈಸ್ 750 ಪರ್ ಶೇರ್ ನನಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನನಗೆ ಸಿಗುತ್ತೆ. ಸೊ ಇದು ಎರಡನೇ ಸಿಚುಯೇಷನ್ಸ್ ಅಲ್ಲಿ ಇರ್ತಕ್ಕಂಥ ಪಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ವೆರಿ ಸಿಂಪಲ್, ಬಿ ಮಾತ್ರ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ ಅಷ್ಟೇ. ಇದು ಎರಡನೇ ಸಿಚುಯೇಷನ್ಸ್ ಅಲ್ಲಿ ಇರೋದು, ಸರಿನಾ? ಸೊ ಹಾಗಾಗಿ ನಾವು ಇನ್ನೂ ಒಂದು ಸಿಚುಯೇಷನ್ಸ್ ಇದೆ, ಯಾವ್ದಪ್ಪ ಅಂದ್ರೆ ನಮ್ಮ ಹತ್ರ ಸಿ ಬಂದು 20% ಇದೆ. ಸೊ ಅದಕ್ಕೆ ನೀವು ಆನ್ಸರ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸಿ ಬಂದು ವೆನ್ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಈಸ್ 20%. ಸೊ ಈಗ ನಿಮಗೆ ಗೊತ್ತಾಗ್ಬಿಡ್ಬೇಕು, ಡಿವಿಡೆಂಡ್ ಪೇಔಟ್ ರೇಷಿಯೋ 20% ಪೇಔಟ್ ರೇಷಿಯೋ ಇದೆ ಅಂದ್ರೆ 100% ಅಲ್ಲಿ 20% ಪೇ ಔಟ್ ಹೊರಗಡೆ ಹೋಗ್ತಾ ಇದೆ ಅಂದ್ರೆ, ಇನ್ನ ಬ್ಯಾಲೆನ್ಸ್ ರಿಟೆನ್ಷನ್ ರೇಷಿಯೋ ಎಷ್ಟಪ್ಪ ಅಂತ ಹೇಳಿದ್ರೆ 80% ಇರುತ್ತೆ. ಸೊ ಇದನ್ನು ನಾವು ಬಿ ಅಂತ ಟ್ರೀಟ್ ಮಾಡ್ತೀವಿ. 80% ಅಂತ ಹೇಳಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 0.80, 80% ಮಾಡ್ಕೊಂಡ್ರೆ ನಿಮಗೆ 0.8 ಸಿಗುತ್ತೆ. ಇದು ರಿಟೆನ್ಷನ್ ರೇಷಿಯೋ. ಸೊ ಈಗ ನೀವೇನ್ ಮಾಡಬೇಕು ಅಂದ್ರೆ ಇದೇ ತರ ಈ ಫಾರ್ಮುಲಾ ಆಗಿ ನೀವು ಅಪ್ಲೈ ಮಾಡ್ಬೇಕಷ್ಟೇ. ಸೇಮ್ ಇನ್ಫಾರ್ಮೇಶನ್ ಇಲ್ಲಿ ಬಿ ಮಾತ್ರ ಚೇಂಜಸ್ ಆಗ್ತಾ ಹೋಗುತ್ತೆ, ಸೇಮ್ ಫಾರ್ಮುಲಾ. ಸೊ ಇಲ್ಲಿ ಬಿ ನೋಡಿ, ಇಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 0.75 ಇತ್ತು ಎರಡನೇ ಸಿಚುಯೇಷನ್ಸ್ ಅಲ್ಲಿ. ಈಗ ಮೂರನೇ ಸಿಚುಯೇಷನ್ಸ್ ಬಂದಾಗ 0.8 ಆಗುತ್ತೆ ಅಷ್ಟೇ. ಸೇಮ್ ಫಾರ್ಮುಲಾ ಅದಕ್ಕೆ ಅಪ್ಲೈ ಮಾಡಿ. ಪಿ ಈಕ್ವಲ್ಸ್ ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ 15 rupees ಇಂಟು 1 ಮೈನಸ್ 0.8, ಬಿ ಈಗ 0.8 ಇದೆ, ಹಾಗಾಗಿ 0.8 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಹೇಳಿದ್ರೆ 0.08 ಮೈನಸ್ ಬಿ ಇಂಟು ಆರ್ ಮಾಡಬೇಕು. ಬಿ ಬಂದು 0.8 ಇದೆ, ಬಿ 0.8 ಇಂಟು ಆರ್ ಬಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 0.1 ಇದೆ ಕ್ವಶನ್ಸ್ ಅಲ್ಲಿ. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನನಗೆ ಪಿ ಈಕ್ವಲ್ಸ್ 15 ಇಂಟು 1 ಮೈನಸ್ 0.8 ಮಾಡಿದ್ರೆ 0.2 ಬರುತ್ತೆ. ಸೊ ಅದು ಹಾಗೆ ತಗೊಳ್ತೀನಿ. ಡಿವೈಡೆಡ್ ಬೈ 0.08 ಆಗೇ ಇರಲಿ, ಮೈನಸ್ 0.8 ಇಂಟು 0.1 ಮಾಡಿದ್ರೆ ನಮಗೆ 0.08 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಪಿ ಈಕ್ವಲ್ಸ್ 15 ಇಂಟು 0.2 ಮಾಡಿದ್ರೆ 3 rupees ಬರುತ್ತೆ. ಪಿ ಈಕ್ವಲ್ಸ್ 3 ಬರುತ್ತೆ. ಡಿವೈಡೆಡ್ ಬೈ 0.08 ಮೈನಸ್ 0.08 ಮಾಡಿದ್ರೆ ನಮಗೆ 0 ಬರುತ್ತೆ. ಅದಾಗೆ ತಗೊಳ್ಳಿ. ಈಗ ನೀವು 3 ಡಿವೈಡೆಡ್ ಬೈ 0 ಮಾಡಿದ್ರೆ ನಿಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಪಿ ಈಕ್ವಲ್ಸ್ 0 ಆಗುತ್ತೆ. 0 ಪರ್ ಶೇರ್. ಸೊ ಇದು ಡಿವಿಡೆಂಡ್ ಪೇಔಟ್ ರೇಷಿಯೋ 20% ಇದ್ದಾಗ, ರಿಟೆನ್ಷನ್ ರೇಷಿಯೋ 80% ತಗೋಬೇಕು. ಸೊ ಎಲ್ಲದು ಸೇಮ್ ಇರುತ್ತೆ ಈ ತರ ಕೊಟ್ಟಾಗ, ಬಟ್ ಬಿ ಮಾತ್ರ ಸಿಚುಯೇಷನ್ ಟು ಸಿಚುಯೇಷನ್ ಚೇಂಜ್ ಆಗ್ತಾ ಹೋಗುತ್ತೆ, ಸರಿನಾ? ಸೊ ಇದು ಈ ಒಂದು 24 ಪೇಪರ್ ಕ್ವಶನ್ ನಂಬರ್ 9ಗೆ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಟ್ ಬೇರೆಯವರು ಬೇರೆ ಫಾರ್ಮುಲಾ ಹಾಕಿ ಆನ್ಸರ್ಸ್ ಅನ್ನ ಮಾಡಿರ್ತಾರೆ, ಅದು ಕೂಡ ಕರೆಕ್ಟ್ ಆಗೇ ಇರುತ್ತೆ. ನಿಮ್ಮ ಕನ್ವೀನಿಯೆಂಟು, ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಆ ಮೆಥಡ್ ಅನ್ನ ಫಾಲೋ ಮಾಡಿ ಅನ್ನೋದು ನನ್ನ ಸಜೆಷನ್ಸು. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.